ಹೊಸ ವರ್ಷಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಭಾರೀ ಬದಲಾವಣೆ ಆಗುತ್ತೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಬಿಜೆಪಿ ವರಿಷ್ಠರಿಂದ ಸೂಚನೆ. ಬಿಜೆಪಿ ಭಿನ್ನಮತ, ಬೈ ಎಲೆಕ್ಷನ್ ಸೋಲಿನ ಎಫೆಕ್ಟ್, ಕೆಲವು ಪದಾಧಿಕಾರಿಗಳು ಔಟ್. ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಕಟೀಲ್ ಕಾಲದ ಕೋರ್ ಕಮಿಟಿಯು ಬದಲಾವಣೆ ಆಗೋದು ಫಿಕ್ಸ್. ವಿಜೇಂದ್ರ ಅವರ ಕೆಲವು ಆಪ್ತರಿಗೂ ಕೋಕ್ ನೀಡಲಾಗುತ್ತೆ. ಸಮರ್ಥರಿಗೆ ಹುದ್ದೆ ನೀಡುವಂತೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಅನುಭವದ ಜೊತೆ ಜಾತಿ, ಪ್ರಾದೇಶಿಕ ಸಮತೋಲನಕ್ಕೆ ಒತ್ತು ನೀಡಬೇಕು. ಈಗಲೇ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಯತ್ನಾಳ್ ತಂಡದ ಬಾಯಿಗೆ ಬೀಗ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ವಿಜೇಂದ್ರ ಫುಲ್ ಪವರ್ ನೀಡಲಿದ್ದಾರೆ ಹೈಕಮಾಂಡ್ ನಾಯಕರು. ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಆದರೂ ಕೂಡ ಆದಾಗಿನಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ವಿಜೇಂದ್ರ ಅವರ ವಿರುದ್ಧ ಹರಿಹಾಯ್ತಾನೆ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೆಲವು ಬಿಜೆಪಿ ನಾಯಕರ ವಾದ. ಹಾಗಾಗಿ ಹೊಸ ವರ್ಷಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಭಾರೀ ಬದಲಾವಣೆ ಆಗುವಂತ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಬಿಜೆಪಿ ವರಿಷ್ಠರು ಸೂಚನೆಯನ್ನ ನೀಡಿದಾರಂತೆ. ಬಿಜೆಪಿಯಲ್ಲಿರುವಂತಹ ಭಿನ್ನಮತ ಜೊತೆಗೆ ಬೈ ಎಲೆಕ್ಷನ್ ಸೋಲಿನಿಂದ ಬಿಜೆಪಿ ನಾಯಕರು ಕಂಗೆಟ್ಟು ಬಿಟ್ಟಿದ್ದಾರೆ. ಇದರ ಎಫೆಕ್ಟ್, ಕೆಲವು ಪದಾಧಿಕಾರಿಗಳು ಔಟ್ ಆಗ್ತಾರೆ. ಹೊಸಬರಿಗೆ ಅವಕಾಶವನ್ನ ನೀಡಲಾಗುತ್ತೆ. ಕಟೀಲ್ ಕಾಲದ ಕೋರ್ ಕಮಿಟಿಗೂ ಕೂಡ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ. ವಿಜೇಂದ್ರ ಅವರ ಕೆಲವು ಆಪ್ತರಿಗೂ ಕೋಕ್ ಕೊಡಲಾಗುತ್ತೆ. ಸಮರ್ಥರಿಗೆ ಹುದ್ದೆ ನೀಡಬೇಕು ಅಂತ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಅನುಭವದ ಜೊತೆಗೆ ಜಾತಿ, ಪ್ರಾದೇಶಿಕ ಸಮತೋಲನಕ್ಕೆ ಒತ್ತು ನೀಡಬೇಕು. ಈಗಲೇ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಯತ್ನಾಳ್ ತಂಡದ ಬಾಯಿಗೆ ಬೀಗ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ವಿಜೇಂದ್ರಗೆ ಫುಲ್ ಪವರ್ ನೀಡಲಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ.